ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಇವೆಲ್ಲದಕ್ಕೂ ಕೂಡ ನೀವು ಬ್ರೇಕ್ ಹಾಕಬೇಕು. ಇದೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ನೀವು ಅಕ್ಷಯ ವೃಕ್ಷವನ್ನ ಬರಮಾಡ್ಕೊಳ್ಬಹುದು. ಇನ್ನು ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳ ರೀತಿಯಲ್ಲಿ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತುಂಬಾ ಜನ ಹೇಳ್ತಿರ್ತಾರೆ, ಲೈಫಲ್ಲಿ ಏನು ಕೆಲಸಗಳಾಗದೇ ಇದ್ದಾಗ ಈ ಮಾತನ್ನು ಕೇಳಿರ್ತೀವಿ ಸರ್ವೇ ಸಾಮಾನ್ಯವಾಗಿ, ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಇನ್ನೊಂದು ಪದ ಬಳಸ್ತಾರೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರಬಹುದು. ಸೊ ಇದಾಗಿದೆ ಅನ್ನೋದಾದ್ರೆ ಹೇಗೆ ಗೊತ್ತಾಗುತ್ತೆ? ನಿಜವಾಗ್ಲೂ ಇನ್ನೊಬ್ರು ಕೆಟ್ಟದ ಆಗೋಂಗೆ ನಾವು ಮಾಡ್ಬೋದಾ ಅಥವಾ ಅದು ನಮಗೆ ಏನಾದರೂ ರಿವರ್ಸ್ ಹೊಡೆಯುತ್ತಾ? ಹೇಗೆ ಗುರುಗಳೇ ಕನ್ಸಿಡರ್ ಮಾಡಬೇಕು? ನಿಜವಾಗ್ಲೂ ಯಾರಾದರೂ ಏನಾದರೂ ಮಾಡಿಸಿದ್ರೆ ಅಂದರೆ ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತಾ ನಮಗೆ ತೊಂದರೆಗಳಾಗುವಂಥದ್ದು? ಇದನ್ನು ನಾವು ಹೇಗೆ ಗುರುತಿಸ್ಬೇಕಾಗತ್ತೆ? ಇದ್ರ ಬಗ್ಗೆ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಓಂ ವಿಶ್ವಸ್ಮೈ ನಮಃ. ರೀತಿಯ ಬಂಧುಗಳೇ, ಹೇಗೆ ಅಂತಂದರೆ ಸೋಲು ಗೆಲುವಿನ ಆಟ. ಇಬ್ಬರು ಒಂದು ಆಟದಲ್ಲಿ ಇಬ್ಬರನ್ನ ಬಿಟ್ರೆ, ಅಂದ್ರೆ ಕುಸ್ತಿಗೆ ಅನ್ಕೊಳ್ಳೋಣ. ಈ ಕುಸ್ತಿಗೆ ಬಿಟ್ಟಾಗ ಒಬ್ಬನಿಗೆ ಸೋಲು, ಇನ್ನೊಬ್ಬನಿಗೆ ಗೆಲುವು, ಎರಡು ಒಬ್ಬನಿಗೆ ಬರಲ್ಲ. ಹೌದು. ಹಾಗೇನೆ ಮನುಷ್ಯನ ಜೀವಿತ ಕಾಲಕ್ಕೆ ಅವನದೇ ಆಗಿರುವಂಥ ಗೋಲ್ ಇಟ್ಕೊಂಡು ಬೆಳವಣಿಗೆಗಳ ಮಹಾಪುರದಲ್ಲಿ ಹೋಗ್ತಿರ್ತಾನೆ. ಇಲ್ಲಿ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. ನಾವು ಬೆಳವಣಿಗೆ ಆಗ್ತಾ ಇರೋದನ್ನ ನೋಡಿ ಕೆಲವರಿಗೆ ಸಹಿಸಕ್ಕಾಗಲ್ಲ. ಅಂದ್ರೆ ಅವನು ಹೋಗ್ಬೇಕು ಅಂತ ಹೋಗಿರ್ತಾನೆ, ಇವನು ಮುನ್ನುಗ್ತಾ ಇರ್ತಾನೆ, ಇವನು ಹಿಂದಕ್ಕೆ ಬರ್ತಾ ಇರ್ತಾನೆ. ಅವನು ಒಂದು ಲೆವೆಲಲ್ಲಿ ಇದ್ದ, ಬಹುಶಃ ಇವನು ಈ ನಾಗಾಲೋಟದಲ್ಲಿ ಓಡ್ತಾ ಇರೋದನ್ನು ನೋಡಿ ಅವನಿಗೆ ಅಸೂಯೆ ಉಂಟಾಗಿ ಜಲಸ್ ಬಂದು ಅವನೇನ್ ಮಾಡ್ತಾನಂದ್ರೆ, ಅರೆ ಅವನದ್ದು ಯಾಕಾಯ್ತು ಅಂತ ಯೋಚನೆ ಮಾಡೋದ್ರ ಬದಲಿಗೆ, ನಾನು ಮುಂದಕ್ಕೆ ಹೋಗೋಣ ಅನ್ನೋದ್ರ ಬದಲಿಗೆ, ನಾನು ಏನಾದರೂ ಮಾಡಿ ಅವನಿಗಿಂತ ದೊಡ್ಡವನಾಗಬೇಕು ಅನ್ನೋದ್ರ ಬದಲಿಗೆ ಏನು ಮಾಡ್ತಾನೆ ಅಂತಂದ್ರೆ ಇವನನ್ನ ಮೊಟಕುಗೊಳಿಸ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಈಗ ಒಂದು ML ಎಲೆಕ್ಷನಲ್ಲಿ ಇವನು ದುಡ್ಡು ಹಂಚ್ತಾನೆ, ಇವನು ದುಡ್ಡು ಹಂಚ್ತಾನೆ. ಇವನು ಎಷ್ಟು ಹಂಚಿದಾನೆ ಅಂತ ತಿಳ್ಕೊಂಡು ಅವನಿಗಿಂತ ಒಂದು 500 ರೂಪಾಯಿ ಜಾಸ್ತಿ ಕೊಡೋದು. ಅಂದರೆ ಅವನ ಮನಸ್ಸಲ್ಲಿ ಏನೋ, ಓ ನನಗೆ ಓಟ್ ಹಾಕ್ತಾರೆ ಅಂತ, ಒಟ್ಟಾರೆ ಅವನಿಗೆ ಜಾಸ್ತಿ ಕೊಟ್ಬಿಟ್ರೆ ನನಗೆ ಓಟ್ ಹಾಕ್ತಾರೆ ಅಂತ. ಇದು ಹಣೆ ಬರೋದಲ್ಲಿ ಬೇರೆ, ಇದನ್ನು ಬೇರೆ. ಆದರೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸುವಂಥದ್ದಿದೆ, ಬಹಳ ಗಮನಿಸಬೇಕಾಗುತ್ತೆ ನಾವು. ಈ ಒಂದು ಮೈನ್ಯೂಟ್ ಅಷ್ಟನ್ನು ಕೂಡ, ಒಂದು ಸ್ಕ್ರೂ ಅಷ್ಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನಮಗೆ. ಅದಕ್ಕಾಗಿ ದೊಡ್ಡ ಬಲೂನ್ಗೆ ಅಷ್ಟು ಗಾಳಿ ತುಂಬ್ಕೊಂಬಿಟ್ಟು ಸಣ್ಣದೊಂದು ಸೂಜಿ, ಒಂದು ಪಿನ್ ಸುಚ್ಚಿದ್ರೆ ಬ್ಲಾಸ್ಟ್ ಆಗುತ್ತೆ. ಹಾಗೆ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದವನನ್ನ ಅವನ ಬೇರೆ ಇನ್ನ ಪದಾರ್ಥಗಳಿದ್ರೆ ಮತ್ತೆ ಅವ್ರು ಟ್ರೈ ಮಾಡ್ತಾರೆ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ನಮ್ಮ ಬೆಳಗ್ಗೆ ಎದ್ದು ಕೂಡಲೇ ಬರ್ತಕ್ಕಂತಹದ್ದು ಅದೇನು ಬರುತ್ತೆ ಕಫ, ಅದರಿಂದಲೇ ಬಹುಶಃ ಹಿಂದಕ್ಕೆ ಬರೆಸ್ಲಿಕ್ಕೆ ಸಾಧ್ಯವಿದೆ. ಅವನ ಬೆಳವಣಿಗೆಗಳಾದ್ರೆ ನೀವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀರೋ ಹಾಗೆ ವೈಟ್ ಮ್ಯಾಜಿಕ್ ಇದೆ. ಇನ್ನಿರ್ತಕ್ಕಂತಹದ್ದು ಹಿಪ್ನಾಟಿಸಮ್ ಅಂತ ನಾವೇನು ಕರೆದ್ರು, ಒಟ್ಟಾರೆ ಅದರ ಒಳಗಡೆ ಇಣಿಕೆ ನೋಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ ಅವನ ಕಷ್ಟಗಳೇ ಇಲ್ಲ, ಅವನ ನೋವುಗಳೇ ಇಲ್ಲ. ಅವನ ವಿಜ್ಞಾನ ಅಷ್ಟೇ ಓದ್ಕೊಂಡಿರ್ತಾನೆ, ಅವ್ನಿಗೇನು ಗೊತ್ತಾಗಲ್ಲ. ಇಲ್ಲ ಬಿಡು, ಅದ್ಯಾವ್ದು ಇಲ್ಲ ಬಿಡು ಅಂತ. ಆದರೆ ಪರ್ಯಾಯವಾಗಿ ಅದನ್ನು ನೀವು ಜೊತೆಲಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಅಥವಾ ಪ್ರಾಕ್ಟಿಕಲ್ ಆಗಿ ನೀವು ಒಂದು ಸ್ವಲ್ಪ ಅನುಭವಿಸಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ಒಂದೇ ಹ್ಯಾಂಗಲಲ್ಲಿ ನೀವು ನಿಮ್ಮದೇ ಹ್ಯಾಂಗಲಲ್ಲಿ ಚೆಕ್ ಮಾಡೋದು ಕರೆಕ್ಟ್ ಅಲ್ಲ. ಇನ್ನೊಬ್ಬರ ಪರಕಾಯ ಪ್ರವೇಶವನ್ನು ಮಾಡಿ ನೋಡ್ಬೇಕು, ಅದಿದೆಯಾ ಇಲ್ಲವಾ ಅಂತ ಗೊತ್ತಾಗಬೇಕಾದ್ರೆ. ಅದಕ್ಕಾಗಿ ಈ ನಾಗಾಲೋಟದಲ್ಲಿ ಮುಂದುವರಿತಾ ಇರ್ತಕ್ಕಂಥ ಜನಗಳನ್ನು ಅಸೂಯೆ ಪಟ್ಟು ಒಟ್ಟಾರೆ ಸೋಲಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಇಷ್ಟೇ ನಾವು ತಗೋಬೇಕು, ಇನ್ನು ಜಾಸ್ತಿ ನಾನು ಹೇಳೋದೇ ಬೇಡ ನಿಮಗೆ. ಇವನನ್ನು ಸೋಲಿಸ್ಬೇಕು ಅಂತ ಎದ್ದೇಳಬೇಕಾದ್ರೆ ಒಂದಷ್ಟು ಜಾಸ್ತಿ ಕೊಡ್ತಾನೆ, ಒಂದು ಥಿಂಗ್ಸ್ ಕೊಡ್ತಾನೆ, ಮತ್ತು ಏನೇನೋ ಕೊಡ್ತಾನೆ, ಎಂಡ ಕೊಡ್ತಾನೆ, ಏನೇನೋ ಮಾಡ್ತಾನೆ. ಎಂತ ಮಾಡ್ತಾನೆ, ಒಟ್ಟಾರೆ ಇವನನ್ನು ತಳ್ಳಬೇಕು ಅಂತ ಪ್ರಯತ್ನ ಪಡ್ತಾನೆ. ಆ ನಂತರ ಸೋಲು ಗೆಲುವು ಅದ ನಂತರ, ಅದನ್ನ ಆಮೇಲೆ ಮಾತಾಡೋಣ. ಆದರೆ ನೀವು ಕೇಳಿರುವಂಥ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನಿದೆಯೋ ಇದು ಮಾತ್ರ ವಾಮಾಚಾರಕ್ಕೆ ಸಂಬಂಧಪಡ್ತಕ್ಕಂಥದ್ದು. ಹೇಗೆ ಶಿಷ್ಟಾಚಾರ ಇದೆಯೋ ಅದರ ವಿರುದ್ಧ ವಾಮಾಚಾರವೂ ಇದೆ. ಆದರೆ ಇವತ್ತು ಅದನ್ನು ಮಾಡೋಂಥವ್ರು ಕಡಿಮೆ ಇದ್ದಾರೆ. ಯಾಕೆ ಕಡಿಮೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಪದಾರ್ಥಗಳು ಸಿಗದಿದ್ದಾಗ, ಆಮೇಲೆ ಅವರಿಗೆ ಸಿದ್ಧಿಯೂ ಆಗದಿದ್ದಾಗ ಸುಮ್ಮನೆ ಎದುರಿಸ್ಲಿಕ್ಕೆ ಮಾಡ್ತಾರೆ. ಅದಲ್ಲ, ಆ್ಯಕ್ಚುಲಿ ಮಾಡಲೇಬೇಕು ಅಂತ ಹೊರಟ್ರೆ 100ಕ್ಕೆ 100 ಇದೆ. ಅದನ್ನು ಹೇಗೆ ಮಾಡಬೇಕು ಅಂದರೆ ಅದಕ್ಕೆ ಈ ನನಗೆ ಎಲ್ಲ ಮಾತಾಡೋ ಹಾಗಿಲ್ಲ. ನಮಗೊಂದು ಇಲಾಖೆ ಇದೆ, ಗುಪ್ತದಳ ಇಲಾಖೆ ಅಂತ. ಗುಪ್ತದಳ ಇಲಾಖೆ ಇದೆಯಾ? ಯಾವಾಗ ಈ ಗುಪ್ತದಳ ಇಲಾಖೆ ಅಂತ ಇರುತ್ತೋ
ಅದು ಗುಪ್ತವಾಗಿ ಅದರ ಕಾರ್ಯವೈಖರಿ ಕೆಲಸ ಮಾಡ್ತಾ ಬರುತ್ತೆ. ಇನ್ನು ಆ ಪದ ನಾನು ಬಳಸೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ. ಹಾಗೇನೆ ಇಲ್ಲೂ ಕೂಡ ಇದೆ, ಕೆಲವೊಂದು ಉನ್ನತಿಯನ್ನು ಅವನತಿ ಮಾಡಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಬ್ಲ್ಯಾಕ್ ಮ್ಯಾಜಿಕ್ ನಮಗೆ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಿರ್ತೀವಿ. ಬಹುಶಃ ನಮ್ಮ ಪ್ರಾರಬ್ಧ ಬಿಡು, ನಮ್ಮ ಕರ್ಮ ಬಿಡು ಅಂತ ಹೇಳ್ತಿರ್ತೀವಿ. ಆದರೆ ಅದು ಡ್ಯಾಮೇಜ್ ಮಾಡಿದವರೆಗೂ ಕೂಡ ಕಟ್ಟಿಟ್ಟ ಬುದ್ಧಿ ಇರುತ್ತೆ. ಅದು ಆಮೇಲೆ ಅವರು ಅದನ್ನು ಯೋಚನೆನೂ ಮಾಡಲ್ಲ ಬಿಡಿ. ಆ ಪಾಪದ ಸ್ವಲ್ಪ ಮಟ್ಟಿಗೆ ನಿಮಗೆ ಬರ್ತಕ್ಕಂತಹದ್ದು ನಿಮಗೆ ಗೊತ್ತೇ ಇರಲ್ಲ, ಹೇಗೋ ಮಾಡಿಬಿಟ್ಟಿರ್ತೀರಿ. ಆದರೆ ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮಾಡಿದರೆ ಒಂದೊಂದಾಗ ಲೆಸ್ ಆಗ್ತಾನೆ ಇರುತ್ತೆ. ಲೆಸ್ 1 by 1 ಯಾರು ಒಬ್ಬರದು 4 ಇಂಡಸ್ಟ್ರಿ ಇತ್ತಂತೆ. 4 ಇಂಡಸ್ಟ್ರಿ ಒಂದೇ ಇದನ್ನೇ ಅವ್ರಿಗೆ ಬೇಡಿಕೆ ಇತ್ತು. ಹಾಗಾಗಿ ಬೆಂಗಳೂರಲ್ಲಿ 4 ದಿಕ್ಕಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದು 2 ವರ್ಷಗಳಿಂದ 1 by 1 ಮೈನಸ್ ಆಗ್ತಾನೆ ಬರುತ್ತೆ. ಇದು ಬಿದ್ದೋಯ್ತು, ಇದು ಬಿದ್ದು. ಬಟ್ ಆಗ ಅವ್ನಿಗೆ ಆರ್ಡರ್ ಮಾತ್ರ ಇದೆ, ಇವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ. ಇವನಿಗೆ ನಷ್ಟ ಆಗ್ತಾನೆ ಇದೆ. ಅವನಿಂದ ಏನು ಬರಬೇಕಾಗಿದೆ ಅದು ಬರೋದು ಕಡಿಮೆ ಇದೆ. ಯಾವಾಗ ಇಲ್ಲಿ ಜನ ಒಳಗಡೆ ಕೂತು ಏನು ಮಾಡಿದ್ರೋ ನಮ್ಗೆ ಅರ್ಥನೇ ಆಗಲ್ಲ. ಕೆಲವೊಂದು ಬಾರಿ ಏನಾಗ್ತಾ ಇದೆ ನಮಗೆ, ಯಾರೋ ಇವನ ಉನ್ನತಿಗೆ ಲಾಕಿಂಗ್ ಸಿಸ್ಟಮನ್ನು ಎಲ್ಲೋ ಮಾಡಿದಾಗ, ಈಗ ಎಲ್ಲೋ ಹೋಗ್ತಾ ಇರ್ತಾ ವೆಹಿಕಲ್ ನಮಗೆ ಗೊತ್ತಾಗುತ್ತಲ್ಲ, GPS ಹಾಕೊಂಡು ನೋಡಿದ್ರೆ ಹೌದು ಎಲ್ಲಿ ಹೋಗ್ತಾ ಇದೆ ಅಂತ, ಎಲ್ಲಿ ಗೊತ್ತಾಗುತ್ತಲ್ಲ. ಹಾಗೆ ಇವನ ಉನ್ನತಿಗೆ ಎಲ್ಲಿ ಹೋಗ್ತಾ ಇದೆ ಅಂತ ಕಂಟ್ರೋಲ್ ಮಾಡಲಿಕ್ಕೂ, ಅವನನ್ನು ಕಂಟ್ರೋಲ್ ಮಾಡಬೇಕಾದ್ರೂ ಕೂಡ ಈಗ ಬಂದಿರೋ ವೆಹಿಕಲ್ಸ್ ಇದಾವಂತಲ್ಲ. ನನಗೆ ಮೊನ್ನೆ ಗೊತ್ತೇ ಇಲ್ಲ, ಒಬ್ಬ ಡ್ರೈವರ್ ಹೇಳಿದ, ಈಗ ಬರ್ತಾ ಅಂತ ಎಲ್ಲೋ ಬೋರ್ಡ್ ಎಲ್ಲ ಗಾಡಿಗೂ ಲಾಕ್ ಅಂತೆ, 60 ಮೇಲೆ ಹೋಗಂಗಿಲ್ಲ, ಅದು ಗೌರ್ಮೆಂಟಿಂದ ಬಂದಿರೋ ರೂಲ್ ಅಂತೆ. ಹೋಗ್ತಾನೆ ಇಲ್ಲವ, ಅಲ್ಲಿಗೆ ಲಾಕ್ ಮಾಡಕ್ಕದವ. ಹಾಗೆ ಯಾವುದ್ರಲ್ಲಿ ಬೇಕಾದರೂ ಲಾಕಿಂಗ್ ಸಿಸ್ಟಮ್ ಇದೆ. ಅದಕ್ಕೆ ನಾವೇನು ಮಾಡಬೇಕು, ನಮಗೆ ಬಂದಿದೆ ಅಂತಂದರೆ ಒಂದಾದ್ಮೇಲೆ ಒಂದು ಕೈ ಕೊಡ್ತಾ ಇದೆ. ಆರೋಗ್ಯವು ಅದಕ್ಕೆ ಇರ್ತಾ ಇದೆ, ಆರ್ಥಿಕ ಅಭಿವೃದ್ಧಿ ಅಂತೂ ಹೇಳತೀರೋದು, ಆ ಮಟ್ಟಕ್ಕೆ ನಷ್ಟ ಆಗಿದೆ. ಇನ್ನು ಅಣ್ಣ ತಮ್ಮಂದ್ರೆ ಕಲಹಾಗ್ತಕ್ಕಂಥದ್ದು, ನಮ್ಮ ಜೊತೆ ತುಂಬ ಚೆನ್ನಾಗಿ ಇದ್ದವರು ನೆನ್ನೆ ತನಕ ನಮ್ಮ ಕಾಲ್ ರಿಸೀವ್ ಮಾಡ್ತಾ ಇದ್ರು. ಬಟ್ ಏನೂ ಜಗಳ ಇಲ್ಲ, ಅದು ಇದ್ದಕ್ಕಿದ್ದಂಗೆ ಅವ್ರು ಮಾತಾಡ್ತಾ ಇಲ್ಲ. ಆಮೇಲೆ ತುಂಬ ಚೆನ್ನಾಗಿದ್ದ ನಮ್ಮ ಮನೆಯ ಮಕ್ಕಳೇ ನಮ್ಮನ್ನು ಹೇಗೇಗೋ ನಡೆದುಕೊಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಅದರ ಇಂಡಿಕೇಶನ್, ಅದರ ಸಿಂಪ್ಟಮ್ಸೇ ನಮಗೆ. ಆ ಸಿಂಪ್ಟಮ್ಸ್ ಅಂತ ಗೊತ್ತಾದಾಗ ಬಹುಶಃ ಮೇಜರ್ ಆಗಿ ನಮಗೆ ಬಹುಶಃ ಪ್ರಾರಬ್ಧ ಬೇರೆ, ನಿಮ್ಮ ಜನ್ಮ ಜಾತಕ ನೋಡ್ಕೊಂಡಿರೋದು ಬೇರೆ. ಚೆನ್ನಾಗಿತ್ತು ಸಡನ್ನಾಗಿ ಇಮಿಡಿಯೇಟಾಗಿ ನಮಗೆ ತೊಂದರೆ ಕಾಣಿಸ್ಕೊಂಡ್ಬಿಡ್ತು ಅಂತಂದರೆ ಬಹುಶಃ ಅದು ಇದೇ ಕಾರಣಕ್ಕೆ ಆಗಿರುತ್ತೆ. ಅದಕ್ಕೆ ನಿಮ್ಮ ಮನೆ 8 ದಿಕ್ಕಲ್ಲಿ 8 ನಿಂಬೆಹಣ್ಣನ್ನು ಇಟ್ಟುಬಿಟ್ರೆ, ಯಾವ ದಿಕ್ಕು ಆ್ಯಕ್ಚುಲಿ ನಿಂಬೆಹಣ್ಣು ತೀರಾ ಬೇಗ ಕೆಟ್ಟೋಗುತ್ತೋ ಆ ದಿಕ್ಕಿನಿಂದ ನಮಗೆ ಯಾರೋ ಮಾಡಿರ್ತಾರೋ ಗೊತ್ತಾಗುತ್ತೆ. ಈ ಥರದ್ದು 8 ಇದ್ದಾವೆ ಮಾಡ್ಕೊಳ್ತಕ್ಕಂಥದ್ದು ಪ್ರಯೋಗಗಳನ್ನು. 8 ನಿಂಬೆಹಣ್ಣು ಇಟ್ಟಾಗ ಕರೆಕ್ಟಾಗಿ 8 ದಿನದಲ್ಲಿ ಯಾವ ನಿಂಬೆಹಣ್ಣು ಹೆಚ್ಚು ಕೊಳ್ತೋಗಿದೆ ಆ ದಿಕ್ಕಿಂದ ನಮಗೆ ಮಾಡಿದರೆ ನಾವು ಊಹೆ ಮಾಡಿಕೊಂಡು ಅದೇ ದಿಕ್ಕಿಂದ ನಮಗೆ ಸಂಬಂಧಪಟ್ಟ ಪರಿಹಾರ, ಅದಕ್ಕೆ ಸಂಬಂಧಪಟ್ಟದನ್ನು ಮಾಡಿಕೊಳ್ಳಲಿಕ್ಕೆ ದಾರಿ ಇದೆ, ಸಾಧ್ಯವಿದೆ. ಅದನ್ನು ಮಾಡಿಕೊಳ್ಳೋದಕ್ಕೆ ಬಹಳ ಶೀಘ್ರ ಗೊತ್ತಾಗ್ತವೆ. ಈ ಥರದ ಅಂಶಗಳು ತುಂಬ ಇದ್ದಾವೆ. ನೀವಾಗ ಆಗಿದೆ ಅಂತ ತಿಳ್ಕೊಳ್ಳಲಿಕ್ಕೆ ಬಹುಶಃ ಇದೊಂದು ಸಾಕು ಅಂತ ತಿಳ್ಕೊಳ್ತೀನಿ. ಖಂಡಿತ ಗುರುಗಳೇ, ಬ್ಲ್ಯಾಕ್ ಮ್ಯಾಜಿಕ್ ಅಂತಂದ್ರೇನು, ಅದು ನಮಗೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಯೋಗವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಬಹಳ ಅದ್ಭುತವಾಗಿತ್ತು ನೀಡಿದಂತಹ ಮಾಹಿತಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆಯಾ ಇಲ್ವಾ, ಈ ರೀತಿ ಹೆದರಿಕೆ, ಆತಂಕ, ಭಯ ಖಂಡಿತವಾಗ್ಲೂ ನೀವು ಪಡೋದಕ್ಕೆ ಹೋಗಬೇಡಿ. ಆಗಿದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಳ್ಬಹುದು ಅಂತ ವಿಡಿಯೋನಲ್ಲಿ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.